ಸರ್ ಮತ್ತೆ ನಿಮ್ಮದು ಈ ಒಂದು ಕಲಾವಿದನ ಜರ್ನಿ ಇದೆಯಲ್ಲ, ಸಿನಿಮಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇದು ನೀವು ಮೂಲತಃ ಆಯ್ಕೆ ಮಾಡ್ಕೊಂಡದ ಅಥವಾ ಇದು ನಿಮಗೆ ಒಲ್ದು ಬಂದದ್ದ? ಇಲ್ಲ ಏನಂತಂದರೆ ಕೆಲವ್ರಿಗೆ ಸಡನ್ನಾಗಿ ಸಿಕ್ಬಿಡುತ್ತೆ, ಕೆಲವ್ರಿಗೆ ಒಲ್ದು ಬರುತ್ತೆ, ಇನ್ನು ಕೆಲವ್ರು ಸ್ಟ್ರಗಲ್ ಮಾಡಿ ಪಡ್ಕೋತಾರೆ. ನನಗೆ ಕಲಾವಿದನ ಜೀವನ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಕಲಾವಿದನ ಜೀವನ ನಾನು ಆಯ್ಕೆ ಮಾಡ್ಕೊಂಡಿದ್ದು. ನನಗೆ ಕಲೆ, ನಾಟಕ, ಹಾಡು ಇವೆಲ್ಲ ಭಾಳ ಇಷ್ಟ ನನಗೆ. ಆದರೆ ಚಿತ್ರರಂಗ ಒಲ್ದು ಬಂದಿದ್ದು. ಸಿನಿಮಾ ಕ್ಷೇತ್ರಕ್ಕೆ ಹೋದ್ನಲ್ಲ, ಅದು ನನಗೆ ಒಲ್ದು ಬಂದಿದ್ದು. ನಮಗೆ ಅವೆಲ್ಲ ಕೈಗೆ ಎಟಕಲಾರದ್ದು ಅನ್ನೋ ಕಲ್ಪನೆಯಲ್ಲಿದ್ದವರು. ನಾವೆಲ್ಲಿ ಸೈಕಲ್ಲೂ ಇರಲಿಲ್ಲ, ನಡಕ ಓಡಾಡ್ತಿದ್ದವ್ರಿಗೆ ನಾವು ಯಾವುದೋ ಒಂದು ಬೆನ್ಸ್ ಕಾರಲ್ಲಿ ಓಡಾಡ್ತೀವಿ ಅನ್ನೋ ಕನ್ಸು ಕಾಣೋಕ್ಕಾಯ್ತದಾ? ಗುರು, ನಡಕ ಓಡಾಡ್ತಾ ಇದ್ದೀವಿ, ನನಗೊಂದು ಸೈಕಲ್ ಸಿಕ್ಕಿದ್ರೆ ಸಾಕು ಅನಿಸುತ್ತೆ. ಸೈಕಲ್ ಇದ್ದರೆ ಒಂದು 2 ವೀಲರ್ ಸಿಕ್ಕಿದ್ರೆ ಸಾಕು ಅನಿಸುತ್ತೆ ಅಲ್ವಾ? ಅಂದ್ರಲ್ಲಿ ನಡ್ಕೊಂಡು ಓಡಾಡ್ತಿದ್ದವನಿಗೆ ಆ ಥರದಲ್ಲಿ ನಾವಿದ್ದಿದ್ದು. ಸಿನಿಮಾ ಅಂದರೆ ಬೇರೆ, ಅಷ್ಟು ಈಸಿ ಅಲ್ಲ ಅಲ್ಲಿಗೆ ಹೋಗೋದು. ಅದೇನು ದೊಡ್ಡ ವಿಷಯನ? ಶಾಸ್ತ್ರೀಯವಾಗಿ ಏನೂ ಕಲ್ತಿಲ್ಲ, ಒಂದು ಕೀಬೋರ್ಡ್ ನುಡ್ಸೋಕ್ಕೆ ಬರಲ್ಲ, ಒಂದು ಸರಿಗಮ ಪದನಿಸ ಬರಲ್ಲ. ನಾವು ಸಿನಿಮಾ ಕ್ಷೇತ್ರಕ್ಕೆ ಹೋಗಿ ಆ ಕನಸನ್ನ ಎಲ್ಲಿಂದ ಕಾಣವ? ಆದರೆ ಶಾಸ್ತ್ರೀಯಕ್ಕಿಂತಲೂ ಕೀಬೋರ್ಡ್ಗಿಂತಲೂ ಬಹು ಮುಖ್ಯವಾದದ್ದು ಈ ಜನಗಳ ಮಧ್ಯೆ ಕಲಿತೀವಿ ಗೊತ್ತಾ? ಇದೆಷ್ಟು ಇಂಪಾರ್ಟೆಂಟೋ ಇದರ 4 ಪಟ್ಟು ಇಂಪಾರ್ಟೆಂಟು ನಾವು ಜನಗಳ ಮಧ್ಯೆ ಇದ್ದು ಏನು ಕಲಿತೀವಿ ಅದು. ನಾನು ಒಂದು ಕ್ಲಾಸ್ಗೆ ಹೋಗಲಿಲ್ಲ, ಕೀಬೋರ್ಡು ಹಾರ್ಮೋನಿಯಂ ನುಡಿಸ್ತೀನಿ. 2 ವರ್ಷ ಹಿಂದೂಸ್ತಾನಿ ಸೇರಿಕೊಂಡೆ, ಡಿಪ್ಲೊಮೊ ಮಾಡಿದೆ. ಆಮೇಲೆ ಸಿನಿಮಾ ಕ್ಷೇತ್ರಕ್ಕೆ ಹೋದ್ಮೇಲೆ ಡಿಪ್ಲೊಮೊ ಮಾಡಿದೆ. ಕಂಪೋಸಿಂಗ್ ಮಾಡ್ತೀನಿ. ನನ್ನ ಕೈಲಾದದ್ದು ಇವೆಲ್ಲವೂ ಹೆಂಗೆ ಅಂದರೆ, ನಾನು ಜನಗಳ ಮಧ್ಯ ಇದ್ದು ಅವ್ರ ಜೊತೆ ಇದ್ದು ಅದೇ ಕಲಿಸ್ತಾ ಹೋಯ್ತು ನನಗೆ. ಹಾಡಾಗಲಿ, ನಾಟಕ ಆಗಲಿ, ಕಂಪೋಸಿಂಗ್ ಆಗಲಿ. ನಮ್ಮ ಜೋಗಿ ಪ್ರೇಮಣ್ಣ ಹೇಳ್ತಾರಲ್ಲ, ನನಗೆ ಸಾರೇ ಅಂದರೆ ಗೊತ್ತಾಗಲ್ಲ, ನಾನು ಕೇಳ್ದವನ್ನ ಎದೆ ಮುಡ್ತಾಯ್ತಾ ಇಲ್ಲ ಇನ್ಸು ಅಂತ ಅಷ್ಟೇ ನಾನು ನೋಡೋದು ಅಂತ. ಹಂಗೆ ಎಲ್ಲವೂ ಅಷ್ಟೇ. ಅದೊಂದು ಆಯ್ಕೆ, ನಾನು ಕಲಾವಿದನಾಗಬೇಕು ಅನ್ನೋ ಒಂದು ಆಯ್ಕೆ ನಿಮ್ಮಲ್ಲಿ ಹುಟ್ಟಿದಂತಹ, ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಹುಟ್ಟ? ಚಿಕ್ಕ ವಯಸ್ಸಲ್ಲೇ. ಈಗ ಏನಕ್ಕೆ ಹುಡ್ತು ಅಂದರೆ, ನಾವು ಬೆಳೆದಿರೋ ವಾತಾವರಣ ಹಳ್ಳಿ. ನಮ್ಮೂರು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಬಳ್ಳೆಕೆರೆ ಅಂತ ಗ್ರಾಮ. ನಮ್ಮೂರಿನಲ್ಲಿ ನಡೀತಿದ್ದಂಥ ನಾಟಕಗಳು, ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಸಿನಿಮಾದು ಕಾರ್ಯಗಳು ಅವು ಇವು ಆದರೆ ತಂದು ಕ್ಯಾಸೆಟ್ಗಳು ಹಾಕಿ ಸಿನಿಮಾಗಳು ತೋರಿಸೋರು, ಹರಿಕತೆ ಮಾಡಿಸೋರು. ಮತ್ತು ಯಾವುದೋ ದೇವ್ರ ಕಾರ್ಯ ಆದರೆ ಅಲ್ಲೊಂದು ಬಡ್ಕೊಂಡು ಏನೋ ಜನಪದ ಹಾಡುಗಳನ್ನು ಆಡೋರು ದೇವ್ರ ಮೇಲೆ. ಅಲ್ಲೋಗಿ ನಾವು ಕೂತ್ಕೊತಿದ್ವಿ, ಅಲ್ಲೋಗಿ ನಾವು ನೋಡ್ತಿದ್ವಿ. ಇವು ನಮಗೆ ಆಸಕ್ತಿ ಹುಟ್ಟಿಸ್ತಾ ಹೋಯ್ತು ಚಿಕ್ಕ ವಯಸ್ಸಿಂದನೇ. ನಾವು ಸಿಟಿಲೆಲ್ಲಾರು ಹುಟ್ಟು ಬೆಳೆದ್ಬಿಟ್ಟಿದ್ರಿ, ಇವೆಲ್ಲ ಸಿಗ್ತಿರ್ಲಿಲ್ವೇನೋ ನಮಗೆ. ಇದು ಆಸಕ್ತಿ ಹುಡ್ತಾ ಹೋಯ್ತು. ತಮಟೆ ಹೊಡಿತಾ ಇದ್ರೆ ತಮಟೆನೇ ನೋಡ್ತಾ ಕೂತಿರ್ತಾ ಇದೆ. ಅವ್ರು ಹೆಂಗ್ ಕಾಯಿಸ್ತಾರೆ ಅಂತ ನೋಡ್ತಾ ಕೂತಿರ್ತಿದೆ ಚಿಕ್ಕ ವಯಸ್ಸಲ್ಲೇ. ಅವ್ರು ಹೆಂಗ್ ಹೊಡಿತಾರೆ, ಈ ಕಡ್ಡಿ ಹೆಂಗ್ ಹಿಡ್ಕೊಂತಾರೆ, ಇದನ್ನ ಹೆಂಗ್ ನಾದ ಬರೆಸ್ತಾರೆ, ಇದನ್ನೇ ನೋಡ್ತಿದ್ದೆ. ಈಗ ಕೂತ್ಕೊಂಡು ಮನೇಲಿ ನಾನು ಒಬ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ತಮಟೆನ. ಇವೆಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀವೆಲ್ಲ ಇನ್ಸ್ಪಿರೇಷನ್ನು. ಹಿಂಗೆ ನಾವು ಬೆಳೆದಂಥ ವಾತಾವರಣಗಳು ಇವೇ ನಮಗೆ ಸಾಕಷ್ಟು ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ಪ್ರತಿಯೊಂದು ಮನೇಲಿ ನಾನೊಬ್ಬ ಕಲಾವಿದ ಆಯ್ತೀನಿ ಅಂತ ಅಂದ್ಬಿಟ್ರೆ ಹೊಡೆದ ಆಟ ಕಟ್ಬಿಡ್ತಾರೆ. ಫಸ್ಟು ಗೈಕ ಬರೋಲ್ಲ, ಕೆಲ್ಸಕ್ಕೆ ಬರೋಲ್ಲ. ಹೌದು. ಅದು ಅನುಭವ ನಿಮ್ದೇನು? ನಮ್ಮ ಮನೇಲಿ ಇತ್ತು. ನಮ್ಮ ಮನೆಯಲ್ಲಿ ನಾನು ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ತಗೊಂಡ್ರೆ ಹಾಡು ಹೇಳ್ಬಿಟ್ಟು ಬಂದು, ಅಮ್ಮ ಹಾಡು ಹೇಳಿದ್ರು ಕಣಮ್ಮ, ಈಗ ಬೋಸಿ ಕೊಟ್ಟರು, ತಟ್ಟೆ ಕೊಟ್ಟರು ಅಂದರೆ ನಮ್ಮ ಅಮ್ಮನಿಗೆ ಇವ್ದ್ರಿಂದ ಏನಪ್ಪಾ ಅಂದರೆ, ಆರ್ಕೆಸ್ಟ್ರಾ ಅಲ್ಲಿ ಇಲ್ಲಿ ನಡೆದಾಗ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು. ಅಮ್ಮ ಆರ್ಕೆಸ್ಟ್ರಾ ನಡೀತೈತೆ ಅಂದರೆ ಆಯ್ತು ನಡೀರಿ ಅಂತ. ಆದ್ರೆ ಅವ್ರಿಗೇನು ಅಂದ್ರೆ ದುಡಿಮೆ ಅನ್ನೋದು ಇದಲ್ವಲ್ಲ, ದುಡಿಮೆ ಅನ್ನೋದು ಬೇರೆ ಇರುತ್ತೆ. ಎಲೆಕ್ಟ್ರಿಷಿಯನ್ ಕೆಲಸ ಕಲ್ತ್ಕೋ, ಒಂದು ಮನೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದ್ರೆ ನೀನ್ ಎಷ್ಟು ದುಡಿಬೋದು ಗೊತ್ತಾ? ಒಂದ್ಸಲ ಹೋಗಿ ಫ್ಯಾನು ಟ್ಯೂಬ್ಲೈಟ್ ಫಿಟ್ ಮಾಡ್ಬಿಟ್ಟು ಬಂದ್ರೆ 100 ರೂಪಾಯಿ ಕೊಡ್ತಾರೆ. ಫ್ಯಾನು ಟ್ಯೂಬ್ಲೈಟ್ ಫಿಟ್ಟಿಂಗ್ ಕಲ್ತ್ಕೋ ಅನ್ನೋರು. ಅಂದ್ರೆ ಬದುಕಟ್ಟಗಳಕ್ಕೆ ಏನಾದ್ರು ಮಾಡ್ಬೇಕಲ್ಲ ಕೆಲಸಗಳು. ಹಾಡು ಹೇಳಿದ್ರೆ ಯಾರು ದುಡ್ಡು ಕೊಡ್ತಾರೆ? ಎಲ್ಲ ಇವಾಗ ರಿಯಾಲಿಟಿ ಶೋಗಳು ಬಂದು ಚಾನಲ್ಗಳಲ್ಲಿ. ಈಗ ಡ್ಯಾನ್ಸ್ಗೂ ವ್ಯಾಲ್ಯೂ ಬಂತು, ಸಿಂಗಿಂಗ್ ವ್ಯಾಲ್ಯೂ ಬಂತು. ಕಲೆ ಅಂದ್ರೆ ಈಗ ಕರ್ಕೊಂಡೋಗಿ ಡ್ಯಾನ್ಸ್ ಕ್ಲಾಸ್ಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ, ಸಂಗೀತ ಪಾಠ ಶಾಲೆಗಳಿಗೆ ಸಂಗೀತ ಸೇರಿಸ್ತಾರೆ. ಮೊದ್ಲು ಏನಕ್ಕೆ ಸೇರ್ಸರು ಅಲ್ವಾ? ನಮ್ಮ ಕಾಲದಲ್ಲಿ ಅದು ಇರ್ಲೇ ಇಲ್ಲ. ಅದರಿಂದ ಆದಾಯ ಬರ್ತದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಹೌದು.
ಅಂತ ಸಮಯದಲ್ಲೇ ನೀವು ದೃಢ ನಿರ್ಧಾರ ಮಾಡ್ಕೊಂಡು ನಾನು ಕಲಾವಿದನಾಗ್ಬೇಕು ಅಂತ ಅನ್ಕೊಂಡು ಬಂದಿದ್ದೀರಿ. ಹೌದು, ಕಲಾವಿದನಾಗ್ಬೇಕು ನಾನು, ಹಾ. ಆರ್ಕೆಸ್ಟ್ರಾ ಮಾಡಬೇಕು. ಹಾ. ಮೈಸೂರೇ ನನಗೆ ಸಂಪೂರ್ಣ ಜೀವನ. ಮೈಸೂರು ಗಲ್ಲಿಗಳಲ್ಲಿ ಆರ್ಕೆಸ್ಟ್ರಾ ಮಾಡಿದ್ದೀನಿ. ಹಾ ಹಾ ಮೈಸೂರ ಈಗ ಹೊಸ್ದಾಗಿರೋ ಚೌಟ್ರಿಗಳು ಗೊತ್ತಿಲ್ಲ. 2010-11 ಅಲ್ಲಿ ಯಾವ್ಯಾವ ಚೌಟ್ರಿಗಳೈತೆ ಯಾವ ಚೌಟ್ರಿನೂ ಬಿಟ್ಟಿಲ್ಲ, ಎಲ್ಲಾ ಚೌಟ್ರಿಲೂ ಆರ್ಕೆಸ್ಟ್ರಾಗಳು ಮಾಡಿದೀನಿ. ಓಕೆ. ಮೈಸೂರಲ್ಲಿ ಇರೋಂತ ಚೌಟ್ರಿಗಳೆಲ್ಲ ಕೂಡ ಯಾವ ಚೌಟ್ರಿನೂ ಇಲ್ಲ. ಅತಿ ಹೆಚ್ಚು ಕರೆ ಬರ್ತಿದ್ದ ಚೌಟ್ರಿ ಯಾವುದು? ಎಲ್ಲಾ ಚೌಟ್ರಿಗಳಿಂದ ಕರೆ ಬರ್ತಿರ್ಲಿಲ್ಲ. ಈ ಮದುವೆ ಮಾಡ್ತಿದ್ರು, ಮದುವೆ ಮನೆಯವ್ರು ಬುಕ್ ಮಾಡೋರು, ಚೌಟ್ರಿ ಇಂತ ಚೌಟ್ರಿ ಅಂತ ಹೇಳೋರು. ನಂಜರಾಜ್ ಬಹದ್ದೂರ್ ಚೌಟ್ರಿ, ತ್ರಿಪುರ ಸುಂದರಿ ಕಲ್ಯಾಣ ಮಂಟಪ, ಸಾಕಷ್ಟಿವೆ ಅಲ್ವಾ. ಎಲ್ಲಾ ಚೌಟ್ರಿಲೂ ಮಾಡ್ಬಿಟ್ಟಿದೀನಿ. ಜಯಮ್ಮ ಗೋವಿಂದೇಗೌಡ, ಚಿಕ್ಕಮ್ಮ ನಿಕೇತನ ಕಂಪ್ಲೀಟ್ ಮಾಡಿದ್ರಿ. ಈಗ ಒಂದು ಗೇಮ್ ಆಡೋಣ ಸರ್. ಕಂಪ್ಲೀಟ್ ಆಗಿ ನೀವು ನಾಲ್ಗೆಗೂ ಮೈಂಡ್ಗೂ ಕನೆಕ್ಷನ್ ಕಟ್ ಮಾಡ್ಕೊಬಿಡಿ. ಹಾರ್ಟ್ಗೂ ನಾಲ್ಗೆಗೂ ಕನೆಕ್ಷನ್ ಕೊಟ್ಕೊಳ್ಳಿ. ನಾನು ಪಟ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ತಟ್ ಅಂತ ಒಂದೊಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾ ಹೋಗಿ. ಕಾಂಟ್ರವರ್ಸಿ ಆಗೋದು ಕೇಳ್ಬಿಡಿ. ಕಾಂಟ್ರವರ್ಸಿ ಆಗೋದಲ್ಲ ಸರ್, ಆರಾಮ ಸೋಷಿಯಲ್ ಆಗಿರೋ. ಓಕೆನಾ? ರೆಡಿನಾ ಸರ್? ನಿಮ್ಗೆ ಇಷ್ಟವಾದ ನಟ? ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್. ಇಷ್ಟವಾದ ನಟಿ? ಸೌಂದರ್ಯ. ನಿಮ್ಗೆ ಇಷ್ಟವಾದ ಊಟ? ಉಪ್ಸಾರು ಮುದ್ದೆ. ಇಷ್ಟವಾದ ಆಟ? ಕ್ರಿಕೆಟ್. ನೀವು ಮರೆದೇ ಇರುವಂತಹ ಪಾಠ? ಏನೇನು ಮರೆದೇ ಇರುವಂತಹ ಪಾಠ? ಮರೆದೇ ಇರುವಂತ ಪಾಠ ಮೊದಲನೇ ಸಂಗೀತ ಪಾಠ. ಮತ್ತೆ ನಿಮ್ಮ ಪ್ರಕಾರ ತಾಯಿ? ನನ್ನ ಪ್ರಕಾರ ತಾಯಿ ದೇವರು. ನಿಮ್ಮ ಪ್ರಕಾರ ಪ್ರೇಯಸಿ? ಪ್ರೇಯಸಿ ಗೆಳತಿ. ನೀವು ದೇವ್ರನ್ನ ನಂಬ್ತೀರಾ? ಒಂದು ನಂಬಿಕೆ ಅನ್ನೋದು ಇರಲೇಬೇಕಲ್ವಾ. ನಂಬಿಕೆ ಯಾರ್ದೋ ಒಟ್ಟಿಗೆ ಒಂದು ನಂಬಿಕೆ ಇರಬೇಕು. ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋದನ್ನ ಯಾರ ಹತ್ರನಾದ್ರೂ ಹೇಳ್ಕೋಬೇಕಲ್ಲ. ಅದಕ್ಕೆ ನಾನು ದೇವ್ರನ್ನ ನಂಬ್ತೀನಿ. ನೀವು ಲೈಫಲ್ಲಿ ಇಷ್ಟಪಟ್ಟಿದ್ದು? ನಾನು ಜೀವನದಲ್ಲಿ ಇಷ್ಟಪಟ್ಟಿದ್ದು ಜನಗಳ ಪ್ರೀತಿ. ನಿಮಗೆ ಜೀವನದಲ್ಲಿ ಸಿಗಬೇಕಾಗಿರೋದು? ಜೀವನದಲ್ಲಿ ಸಿಗಬೇಕಾಗಿರೋದು ಸಕ್ಸಸ್ಸು, ಮತ್ತು ನಾವು ಏನೋ ತಲುಪಬೇಕು ಅಂದ್ಕೊಂಡಿದ್ದೀವಲ್ಲ, ಗುರಿ ಸಾಧನೆ, ಅಲ್ಲಿಗೆ ತಲುಪಬೇಕು. ಈಗ ನಿಮ್ಮ ಜೀವನದಲ್ಲಿ ಸಿಕ್ಕಿರೋಂಥದ್ದು? ಈಗ ಜೀವನದಲ್ಲಿ ಸಿಕ್ಕಿರುವಂಥದ್ದು ಎಲ್ಲವೂ ಸಿಕ್ಕಿದೆ. ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ. ನಾನು ಏನೇನು ಕನಸು ಕಟ್ಕೊಂಡಿದ್ದೆ, ಈಗ ಏನೇನು ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲವೂ ಸಿಕ್ಕಿದೆ. ಪ್ರಪಂಚ ಸುತ್ತಬೇಕು ಅಂದ್ಕೊಂಡಿದ್ದೆ, ಪ್ರಪಂಚ ಸುತ್ತಾ ಇದ್ದೀನಿ. ಜನಪದ ಹಾಡುಗಳನ್ನು ಜನಗಳಿಗೆ ತಲುಪಿಸ್ಬೇಕು. ಬರೀ ಎಣ್ಣೆ ನಮ್ಮದು ಊಟ ನಿಮ್ಮದು ಹಾಡು ಮಾತ್ರ ಕುಣಿಯೋದಲ್ಲ. ಜನಪದ ಹಾಡುಗಳಿಗೆ, ಶಿಶುನಾಡ್ರ ಸರೀಪೃ ಪದಗಳಿಗೆ, ಬಸವಣ್ಣವ್ರ ವಚನಗಳಿಗೂ ಕುಣಿಬೇಕು ಅಂತ ನಾನದೊಂದು ತಂಡ ಕಟ್ಕೊಂಡು ಆ ಹಾಡುಗಳಿಗೆ ಕುಣಿಸ್ತಾ ಇದ್ದೀನಿ. ಅದ್ರ ತೃಪ್ತಿನೇ ಬೇರೆ. ಸಿಕ್ಕಿದೆ ಸಂಪೂರ್ಣವಾಗಿ. ನಿಮ್ಮ ಒಂದು ಜೀವನ ಸಮೃದ್ಧಿಯಾಗಿ ಈಗ ಮಿಂಚ್ತಾ ಇದೆ? ಇಲ್ಲ, ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಮಿಂಚ್ತಾ ಇದೆ ಅನ್ನೋದಕ್ಕಿಂತ ಅದು ಯಾವತ್ತಿಗೂ ಆ ಸಮೃದ್ಧಿ ಆಗಲ್ಲ ಅದು. ಯಾಕೆಂದರೆ ಕಡೆ ತನಕನೂ ಇನ್ನೂ ಏನೋ ಮಾಡಬೇಕು ಅಂತಲೇ ಇರುತ್ತೆ. ಎಷ್ಟು ಸಾಧನೆ ಮಾಡಿದ್ರೂ ಸಾಕಾಗಲ್ಲ. ಸಾಧನೆ ಸಮುದ್ರದಷ್ಟು ಅಂತ ಅಣ್ಣವ್ರು ಹೇಳ್ತಾ ಇರ್ತಾರೆ. ಸಾಧನೆ ಅನ್ನೋದು ಸಮುದ್ರದಷ್ಟು ಅಂತ. ಅದು ಎಷ್ಟು ಮಾಡಿದ್ರೂ ಕ್ರಿಯೇಟಿವಿಟಿ. ಇವತ್ತೇನೋ ಮಾಡಿದ್ರೆ ನಾಳೆ ಏನು ಮಾಡಬೇಕು, ನಾಳೆ ಏನಾದ್ರು ಮಾಡಿದ್ರೆ ನಾಳಿದ್ದೇನು ಮಾಡಬೇಕು. ತೃಪ್ತಿ ಅಂದರೆ ಈಗ ಮಾಡ್ತಿರೋದ್ರಲ್ಲಿ ತೃಪ್ತಿ ಇದೆ. ತೃಪ್ತಿ ಇಲ್ಲ ಅಂದರೆ ಮನುಷ್ಯನಿಗೆ ನೆಮ್ಮದಿನೇ ಇರಲ್ಲ. ಇರೋದ್ರನ್ನ ತೃಪ್ತಿನ ಗಿದ್ದಿದ್ರಲ್ಲಿ ತೃಪ್ತಿ ಪಡ್ತಾ ಇದ್ದೀನಿ ಅಂತ ಅನ್ಕೊಬೇಕು. ಆದರೆ ಸಾಧನೆ ಅನ್ನೋದಕ್ಕೆ ಕೊನೆನೇ ಇಲ್ಲ. ಈ ರಾಜಕೀಯದ ಬಗ್ಗೆ ನೀವು ಯಾವ ಜನಪದ ಸಾಂಗ್ ಬಿಟ್ಟಿಲ್ಲ ಇನ್ನು? ನನಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ರಾಜಕೀಯದ್ದು ಪೊಲಿಟಿಷಿಯನ್ಸ್ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ನಮ್ದೇನೇ ಇದ್ರು ಕಲಾ ಸೇವೆ. ಕಲಾ ಸೇವೆಯಿಂದ ಒಂದಷ್ಟು ಜನಪದ ಗೀತೆಗಳು ರಾಜಕೀಯದ ಬಗ್ಗೆ, ಸರ್ಕಾರದ ಬಗ್ಗೆ ಮಾಡಿಲ್ಲ ಏನಕ್ಕೆ? ಅಂದರೆ ಸೋಷಿಯಲ್ ಅವೇರ್ನೆಸ್, ಕನ್ನಡದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕನ್ನಡದ ಕೆಲಸಗಳು ಮಾಡ್ತಾ ಇದ್ದೀವಿ. ಆಮೇಲೆ ಹಾಡಿದ್ದೀನಿ. ಅದು ಅಷ್ಟು ಅತಿ ಹೆಚ್ಚು ರೀಚ್ ಆಗಲ್ಲ. ನೀವು ಅವೇರ್ನೆಸ್ಸು ಮೂಡಿಸುವಂಥ ಹಾಡುಗಳು ನಾವು ಮಾಡಿದ್ರೆ ನಿಮಗೆ ಅದು 1,000 ಯೂಸ್ ಆಗಲ್ಲ. ಆ ಶ್ರಮ ಇದು ಬೇರೆ ಏನೋ ಮಾಡ್ಬಿಡು, ಲಕ್ಷ ಓಡುತ್ತೆ. ಬಟ್ ಹಂಗಂತ ಬಿಡಬಾರ್ದು. ಪ್ರಯತ್ನಗಳು ಮಾಡ್ತಾ ಇರಬೇಕು. ನಾನು ಆ ಪ್ರಯತ್ನದಲ್ಲಿದ್ದೀನಿ. ಓಕೆ ಸರ್. ಒಟ್ಟಾರೆಯಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಅಭಿಮಾನಿಗಳಿಗೆ ಏನು ಹೇಳ್ತೀವಿ ಅಂದರೆ, ನಮ್ಮನ್ನು ಹಾಡುಗಳನ್ನು ಕೇಳಿದರೆ, ನಮ್ಮನ್ನು ಇಷ್ಟು ದಿನ ಬೆಳೆಸಿದರೆ,
ಆಶೀರ್ವದಿಸಿದ್ದಾರೆ. ಈಗ ನಟನಾಗಿ ಬರ್ತಾ ಇದ್ದೀನಿ, ಒಳ್ಳೆ ಸಿನಿಮಾ ತೊಗೊಂಡು ಬರ್ತಾ ಇದ್ದೀನಿ, ಮನೆ ಮಂದಿ ಕೂತು ನೋಡುವಂಥ ಒಂದು ಸಿನಿಮಾ ತಗೊಂಡು ಬರ್ತಾ ಇದ್ದೀನಿ. ಇದೇ ಮೇ 15ಕ್ಕೆ ಲೋ ನವೀನನ್ನು ಹಾಡುಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಬಂದು 100% ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ. ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಹಾಗೆ ನೀವು ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಮತ್ತು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೋ ನವೀನ್ ಸಜ್ಜಿ ಅವರು ಪೂರ್ಣ ಪ್ರಮಾಣದಲ್ಲಿ ನಾಯಕ ನಟನಾಗಿ ನಟಿಸಿರುವ ಚಿತ್ರ ಈ ಲೋ ನವೀನ. ಇದೇ ನಿಮ್ಮ ಮೇ 15ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರರಂಗ ಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಈ ಸಿನಿಮಾವನ್ನು ನೋಡಿ ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಆರೈಸಿ ನಮ್ಮ ಲೋ ನವೀನ ಸಿನಿಮಾವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀವಿ. ನಮ್ಮ ಸಂಪೂರ್ಣ ಸವಾಲ್ ಟಿವಿಗೆ ಬಂದಂತಹ ನಮ್ಮ ನವೀನ್ ಸಜ್ಜು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸವಾಲ್ ಟಿವಿಲಿ ನನಗೊಂದು ಅವಕಾಶ ಮಾಡಿ ನನ್ನ ಮನದಾಳದ ಮಾತುಗಳನ್ನು ಒಂದಷ್ಟು ಮಾತಾಡ್ಸಿದ್ದಕ್ಕೆ ತುಂಬ ಖುಷಿ ಆಯಿತು. ಇಂಟರ್ವ್ಯೂವು ಭಾಳ ಚೆನ್ನಾಗಿ ಮಾತಾಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕನ್ನಡ ಕಲಾವಿದರನ್ನ ಕರೆಸ್ತಾ ಇರಿ, ಮಾತಾಡಿಸ್ತಾ ಇರಿ. ನಿಮಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ಇಡೀ ಜಗತ್ಗೆನೆ ಸಿಗುತ್ತೆ. ಹೌದಾ? ಇಡೀ ಜಗತ್ಗೆ ರೈತನ ಫೈನಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.